ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಒಂದು ವಾರ ಗ್ಯಾಪ್ ಕೊಡ್ತೀನಿ ಅಂದಿದ್ದಕ್ಕೆ 3 ವಾರ ಗ್ಯಾಪ್ ಆಗೋಯ್ತು. ಆಗಷ್ಟೇ ಮುಗ್ದೋಯ್ತು. ಸೊ ಇನ್ಮೇಲೆ ಈ ಮಂತ್ ಅಂತೂ ಕಂಪ್ಲೀಟ್ ರೆಗ್ಯುಲರ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ನಮ್ಮ ವೀಡಿಯೋಸ್ ನೋಟಿಫಿಕೇಷನ್ ಜಾಸ್ತಿ ಯಾರಿಗೂ ಹೋಗ್ತಿಲ್ಲ. ಪ್ಲೀಸ್ ನಮ್ಮ ಟ್ರೂ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ, ಟ್ರೂ ಸಪೋರ್ಟರ್ಸ್ ಯಾರು ಇದ್ರೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ವಾಟ್ಸಪ್ ಸ್ಟೇಟಸ್ ಹಾಕ್ತಿರೋ, ಇನ್ಸ್ಟಾದಲ್ಲಿ ಹಾಕ್ತಿರೋ, ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತಿರೋ, ಬಟ್ ಶೇರ್ ಮಾಡಿ. ಸೊ ಈ ಮಂತ್ ನಾನು ಕಂಪ್ಲೀಟ್ ನಿಮಗೆ ಡೆಡಿಕೇಟ್ ಮಾಡ್ತಿದ್ದೀನಿ. ಎಲ್ಲ ವರ್ಕ್ ಸ್ಟಾಪ್ ಮಾಡಿದ್ದೀನಿ. ಈ ಮಂತ್ ಕಂಪ್ಲೀಟಾಗಿ ಪ್ರ್ಯಾಂಕ್ ಬಾಯ್ ಕನ್ನಡ, ಸ್ಪಿರಿಟ್ ಅಡ್ವೆಂಚರ್, ಇನ್ಸ್ಟಾಗ್ರಾಮ್ ಈ 3 ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಸೊ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ, ಪ್ರ್ಯಾಂಕ್ ಬಾಯ್ ಕನ್ನಡ. ಓಕೆ, ಸೊ ವೀಡಿಯೋ ನೋಡಿ ಎಂಜಾಯ್ ಮಾಡಿ. ಪ್ಲೀಸ್ ಶೇರ್ ಮಾಡೋದು ಮರಿಬೇಡಿ. ಒಂದು ನಿಮಿಷ ಇರಮ್ಮ. ಈಗ ಇಷ್ಟು ಕತೆ ಹೇಳ್ದೆ ನನಗೆ ಟ್ರೂ ಲವ್ ಅದು ಇದು ಅಂತ ಬೇಡ ಅಂದ ತಕ್ಷಣ ರಿಟರ್ನ್ ಹತ್ಕೊಂಡು ಅಲ್ಬೇಡ. ಇಲ್ಲಿ ಬಾ ಇಲ್ಲಿ ಅಲ್ಲ, ನಿಜವಾಗ್ಲೂ ಟ್ರೂ ಲವ್ ಆದರೆ ಅವ್ನು ಖುಷಿಯಾಗಿರ್ಬೇಕು ಅನ್ನೋದು ನಿನ್ಗೆ ಇರಬೇಕಾ ಇರಬೇಡವಾ ಹೇಳು? ನಾವು ಅದು ನಮ್ಮ ಜವಾಬ್ದಾರಿ ನಾವು ನೋಡ್ಕೊತೀವಮ್ಮ. ಯಾವ್ದು ದುಃಖ, ಯಾವ್ದು ಸಂತೋಷ, ಯಾವುದರಿಂದ ಯಾವುದಿದೆ ನಮಗೊಂದು ಅರ್ಥ ಆಗ್ತಿಲ್ಲ. ನಿನ್ನ ಲೈಫ್ನಿಂದ ಹೋಗ್ಬಿಡು ಸಾಕು. ಅವ್ನ ಲೈಫ್ನಿಂದ ಅವ್ನು ಆರಾಮಾಗಿರ್ತಾನೆ, ಹೋಗ್ಬಿಡು ಸಾಕು, ಅಷ್ಟೇ ಸಾಕು. ಈ ನೀನು ಹುಡುಗಿ ಥರ ಹತ್ಕೊಳ್ಳೋ ಸೀನ್ಗಳೆಲ್ಲ ಮಾಡಬೇಡ. ಅಲ್ಲ, ಒಂದೇ ನಿಮಿಷ. ಟ್ರೂ ಲವ್ ಅಂತ ಇಷ್ಟೊತ್ತು ಹೇಳ್ದೆ, ಇಷ್ಟಕ್ಕೆ ಮುಗೀತು ಅಂತ ಇದೆಯಾ? ಆಮೇಲೆ ಮಾಡ್ಕೊಂಡೀನ ಹೋಗ್ತೀಯಾ? ನಾನು ಎಲ್ರೂ ಕರೆಸಿ ಮನೆಗೆ ನುಗ್ಗಿಸ್ಕೊಂಡು ಹೊಡಿತೀನಿ. ಈಗ ಹೇಳಿ ಕಳಿಸ್ಬಿಡು ಅಷ್ಟೇ. ಇವತ್ತಿಗೆ ಲಾಸ್ಟ್ ಆಗಬೇಕು. ಇನ್ನೊಂದು ದಿವಸ ಇದೆಲ್ಲ ಇರಬಾರ್ದು. ನನ್ನ ಕಣ್ಣಿಗೆ ಏನಾದರೂ ಬಿತ್ತು ಅಂದರೆ ಅವತ್ತೇ ಸತ್ತೆ ನೀನು ಲಾಸ್ಟು. ನೆನ್ಪಿಟ್ಕೊ. ಈ ನೀನು ಹುಡುಗಿ ಥರ ಹತ್ಕೊಳ್ಳೋ ಸೀನ್ಗಳೆಲ್ಲ ಮಾಡಬೇಡ. ಸಾಕು, ಮಳೆ ಬರ್ತಿದೆ, ಮನೆಗೆ ರೀಚ್ ಆಗ್ಬೇಕು ನೀವು. ಹಿಂಗೆಲ್ಲ ಆಚೆ ಈಗ PC ನಾವಿಲ್ಲ ಅಂದಿದ್ರೆ ಅವ್ರು ಬಂದು ಇಲ್ಲೇನಿಬ್ಬರು ಹುಡುಗಿ ಈ ಟೈಮಲ್ಲಿ ಏನಂತ ಅವರು ಸ್ಟೇಷನ್ಗೆ ವಿಸಿಟ್ಗೆ ಹಾಕಿಸ್ತಿದ್ರು. ಬೇಕಿತ್ತಾ? ನಿನಗೆ ಅಷ್ಟು ಧೈರ್ಯ ಇರೋ ಡೈರೆಕ್ಟ್ ಮನೆ ಹತ್ರನೇ ಬರೋದು? ಆಚೆ ಏನು ಕೆಲಸ ಹೇಳೋ ಅಂದೆ. ಸುಮ್ಮನೆ ಗೊತ್ತಿರೋರು ಅವರು ಇವರು ವಿಸಿಟ್ ಮಾಡ್ತಾ ಇರ್ತಾರೆ. ನಮ್ಮದು ಮಾನ ಮರ್ಯಾದೆ ಪ್ರಶ್ನೆ. ಹುಡುಗರು ಅಂದರೆ ಏನು ಇರಲ್ಲ ಅಂತ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಮ್ಮ ಪ್ಲೀಸ್. ಹೋಗ್ಬಿಡು. ಅವನು ಹೇಳ್ತಿದ್ದಾನಲ್ಲ. ಮಾತಾಡ. ಇದಾಗತ್ತಾ? ನಾಳೆ ದಿವಸ ತೊಂದರೆನೇ ಬರಲ್ಲ. ಮತ್ತೆ ಅವಳ ಮೇಲೆ ನಂಬಿಕೆ ಇದೆಯಾ? ಹೋಗ್ಲಿ. ಡೌಟ್ ಇದೆ ತಾನೇ? 100% ಇಲ್ಲ ತಾನೇ? ಇಲ್ಲೊಂದು ಮೂಲೆ ಏನಾಗೋದ್ರೂ ಆಗ್ಬೋದಲ್ಲ. ಏಕೆ ಲಾಸ್ಟ್ ಟೈಮ್ ಅದು ಎಷ್ಟು ನಾವೆಲ್ಲ ಮಾಡಿದ್ದು. ಆ ಹುಡುಗಿ ಹೆಂಗೆಲ್ಲ ಮಾತಾಡೋಲ್ಲ, ಚಿಕ್ಕಮಂಗ್ಳೂರು ಹುಡುಗಿ. ಒಂದು ನಿಮಿಷ ಇರಮ್ಮ. ಈಗ ಇಷ್ಟು ಕತೆ ಹೇಳ್ದೆ ನನಗೆ ಟ್ರೂ ಲವ್ ಅದು ಇದು ಅಂತ ಬೇಡ ಅಂದ ತಕ್ಷಣ ರಿಟರ್ನ್ ಹತ್ಕೊಂಡು ಅಲ್ಬೇಡ. ಇಲ್ಲಿ ಬಾ ಇಲ್ಲಿ ಕಣ್ಣಲ್ಲಿ ನೀರು ಹಾಕಬೇಡ. ಒಂದು ನಿಮಿಷ ಕಣ್ಣಲ್ಲಿ ನೀರು ಹಾಕಬೇಡ. ಖರ್ಚಿಪ್ ಏನಾದರೂ ಇದೆಯಾ? ಅಲ್ಬೇಡ ಅಂದೆ. ಯಾಕೆ ಬೇಡ? ನಾನು ಏನು ತಪ್ಪು ಮಾಡಿದೆ ಅಂತ ಬೇಡ ಅಂತಿದ್ಯಾ? ಹೇಳು. ಅವ್ರು ಹೇಳಿದ್ರು ಅಂದ್ಬಿಟ್ಟು ಬಿಟ್ಬಿಡ್ತೀಯಾ? ಆಲ್ರೆಡಿ ಎಂಗೇಜ್ಮೆಂಟ್ ಆಗೈತೆ. ಎಂಗೇಜ್ಮೆಂಟ್ ಆಗಿದೆಯಾ? ಫೋಟೋಸ್ ತೋರಿಸಿನ? ಇಲ್ಲಮ್ಮ, ಫಿಕ್ಸ್ ಆಗಿದೆ ಅಷ್ಟೇ. ಮಾತುಕತೆ ಎಲ್ಲ ಆಲ್ಮೋಸ್ಟ್ ಆಗಿದೆ. ಇನ್ನು ಡೇಟ್ ನೋಡ್ಬೇಕಷ್ಟೆ. ಅಲ್ಬೇಡ ಅಂದೆ. ಮದುವೆ ಆಗ್ತೀಯಾ ಹುಡುಗಿನ? ಇನ್ನು ಎಂಗೇಜ್ಮೆಂಟ್ ಆದರೆ ಮದುವೆ ಆಗ್ಬೇಕು ತಾನೇ? ಉತ್ತರ ಕೊಡೋ. ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಹುಡುಗರು, ಅದರಲ್ಲಿ ಬೇರೆ ನಾವು ಬಡವರು, ನಾವು ನೋಡ್ಕೊಳ್ಳೇಬೇಕು. ದಯವಿಟ್ಟು ಅರ್ಥ ಮಾಡ್ಕೊ. ನಿನ್ನ ನಿಜವಾಗ್ಲೂ ಟ್ರೂ ಲವೇನಾ ನಿಂದು? ಅದಕ್ಕೆ ತಾನೇ ಇಷ್ಟು ದೂರ ಬಂದಿರೋದು. ಇಲ್ಲ ಹತ್ರ ಬನ್ನೇನು. ಅಲ್ಲ, ನಿಜವಾಗ್ಲೂ ಟ್ರೂ ಲವ್ವಾ? ಟ್ರೂ ಲವ್ ಆದರೆ ಅವ್ನು ಖುಷಿಯಾಗಿರ್ಬೇಕು ಅನ್ನೋದು ನಿನ್ಗೆ ಇರಬೇಕಾ ಇರಬೇಡವಾ ಹೇಳು?
ಅವ್ನು ಇರ್ತಾನ ಕೇಳಿ. ನಾವು ಅದು ನಮ್ಮ ಜವಾಬ್ದಾರಿ ನಾವು ನೋಡ್ಕೊತೀವಮ್ಮ. ಯಾವ್ದು ದುಃಖ ಯಾವ್ದು ಸಂತೋಷ ಯಾವುದರಿಂದ ಯಾವುದಿದೆ ನಮಗೊಂದು ಅರ್ಥ ಆಗ್ತಿಲ್ಲ. ನಿನ್ನ ಲೈಫ್ನಿಂದ ಹೋಗ್ಬಿಡು ಸಾಕು. ಅವ್ನ ಲೈಫ್ನಿಂದ ಅವ್ನು ಆರಾಮಾಗಿರ್ತಾನೆ, ಹೋಗ್ಬಿಡು ಸಾಕು, ಅಷ್ಟೇ ಸಾಕು. ಹೋಗ್ತೀಯಾ? ಈಗ ಅವ್ನ ಬಾಯಿನಿಂದನೇ ಬಂತು ತಾನೆ, ಈಗ ಹೋಗ್ತೀಯಾ? ಇನ್ಯಾವತ್ತೂ ಅವ್ನಿಗೆ ಕಾಲ್ ಬರಬಾರ್ದು, ಮೆಸೇಜ್ ಬರಬಾರ್ದು, ನಿಂದು ಯಾವ ವಿಚಾರನೂ ಇರಬಾರ್ದು, ಅವ್ನವರೆಗೂ ಯಾವುದು ಬರಬಾರ್ದು ಅಷ್ಟೇ. ನಂಬರೆಲ್ಲ ಚೇಂಜ್ ಮಾಡಿಬಿಡ್ತೀವಿ, ಮತ್ತೆ ಬೇರೆಯವ್ರ ಕಡೆಯಿಂದ ಅದು ಇದು ಅಂತ ಹೇಳ್ಸೋದು ಅದೆಲ್ಲ ಮಾಡೋಂಗಿಲ್ಲ. ಇವಾಗ ನೀವೆಲ್ಲ ಸೇರ್ಕೊಂಡು ಒಪ್ಪಿಸ್ಬೋದಲ್ಲ? ಯಾರನ್ನ ಒಪ್ಸೋದು? ನಮ್ಮ ಮನೇಲಿ ನಾವು ಓಕೆಮ್ಮ, ನಮ್ಮ ಮನೇಲಿ ನಾವು ಓಕೆ. ನಾವು ನಿಮ್ಮ ಮನೆಗೆ ಬರೋದು ಬೇಡ, ನಮ್ಮ ಮನೆ ಮಹಾಲಕ್ಷ್ಮಿ ಅಂತಲೇ ಕರ್ಕೊಬಿಡ್ತೀವಿ, ಅದನ್ನೇ ತಾನೇ ನಾನು ಹೇಳ್ತಿರೋದು. ಬಟ್ ಅರೇಂಜ್ ಮ್ಯಾರೇಜ್ ಆಗೋಕ್ಕಾಗಲ್ಲ. ನೀನು ಓಡಿ ಬರ್ತೀನಿ ಹಂಗೆ ರಿಜಿಸ್ಟರ್, ಅದು ನಮಗೆ ಬೇಕಾಗಿಲ್ಲ. ನಮ್ಮ ಹುಡುಗಿನಾದರೆ ನಾವೆಲ್ರಿಗೂ ಇನ್ಫಾರ್ಮ್ ಮಾಡ್ಕೊಂಡು ಆರಾಮಾಗಿ ಮದುವೆ ಮಾಡ್ತೀವಿ. ನಿಂದು ಹಂಗೆ ಆಗಲ್ಲ. ನೀನು ಒಪ್ಕೊಂಡ್ರು ಒಪ್ಕೊಂಡಿಲ್ಲ ಅಂದರೂ ಇದು ಸತ್ಯ. ನಿಮ್ದು ಹಂಗೆ ಆಗಲ್ಲ. ಅರೇಂಜ್ ಮ್ಯಾರೇಜ್ ಆದರೂ ಯಾರಿಗೂ ಗೊತ್ತಿಲ್ಲದಾಗೆ, ಇಲ್ಲಾಂದರೆ ಒಂದು 10 ಜನ, ಒಂದು 20 ಫ್ಯಾಮಿಲೀಸ್ ಬಂದು ಹಂಗೆ ಬೇಕು. ಅವ್ರದ್ದು ಮಾನ ಮರ್ಯಾದೆ ಪ್ರಶ್ನೆ ತಾನೇ, ನಿಮ್ಮ ಮನೆಯದು ಮಾನ ಮರ್ಯಾದೆ ಪ್ರಶ್ನೆ ಆಗತ್ತಲ್ಲ ಅವಾಗ. ಇವು ಹೋಗಿ ಅವ್ರ ಕಾಸ್ಟು ಇವು ಅವ್ರಿಗೇನಕ್ಕೂ ಕೊಟ್ಟು ಅಂತಾರ ಇಲ್ವಾ? ನಿಮ್ಮಪ್ಪ ಅವ್ರ ಮುಂದೆ ಕೇಳೋ ಥರ ಅಂತಾರ ಅನ್ನಲ್ವಾ? ನಿಮ್ಮ ಅಣ್ಣಂದ್ರ ಮುಂದೆ ಅಂತಾರ ಅನ್ನಲ್ವಾ? ಅವ್ರೇನು ಅಲ್ಲಲ್ವ ಅವಾಗ? ಅವ್ರಿಗೇನು ಬೇಜಾರಾಗಲ್ವ? ಅವ್ರೇನು ಮನುಷ್ಯರಲ್ವಾ? ಅವ್ರು ಮಾಡಿದ ತಪ್ಪೇ ನಿನಗೆ ಜನ್ಮ ಕೊಟ್ಟಿದ್ದ? ಇವೆಲ್ಲ ಮೊದಲೇ ಯೋಚನೆ ಮಾಡ್ಕೋಬೇಕಾಗಿತ್ತು, ಈಗಲ್ಲ. ನಾನೇನು ದೇವ್ರಾಣಿಗೂ ಸತ್ಯನೇ ಮಾತಾಡ್ತಿರೋದು. ನಿನ್ನ ಅಳಿಸ್ಬೇಕು, ನಿನ್ನ ಬೇಜಾರು ಮಾಡಿಸ್ಬೇಕು ಅಂತಲ್ಲ, ನಾಳೆ ದಿವಸ ಏನಾಗ್ಬೋದು ಅನ್ನೋದೇ ಮಾತಾಡ್ತಿರೋದು. ಅರ್ಥ ಆಯ್ತಲ್ಲ? ನಾನೇನಾದರೂ ಬೇಕು ಅಂತ ನಿನ್ನೇನು ಬೇಜಾರು ಮಾಡಿಸ್ಬೇಕು ಅಂತ ಮಾತಾಡ್ತಿದ್ದೀನ? ನಿಜಾನೇ ತಾನೇ? ನಿನಗೂ ಗೊತ್ತು ತಾನೆ ಅದಾಗಲ್ಲ ಅಂತ. ಸೊ ನೀನು ಒಪ್ಕೊಬಿಟ್ಟೆ ಇನ್ನು ಹೋಗೋದು ತುಂಬ ಬೆಟರ್ಮ. ಅವ್ನು ಹೇಳ್ದೆ ತಾನೆ, ಇನ್ನೇನು ನೋಡೋದು, ಅವನಿಗೆ ಬೇಜಾರು ಮಾಡಿಸಿ ಮತ್ತೆ ಸುಮ್ಮನೆ. ಈಗ ಅವನೇನಾದರೂ ಈ ಬೇಜಾರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾ? ನಿನಗೆ ಮಾಡ್ಕೋಬೇಕಮ್ಮ? ನಾನು ಹೆಚ್ಚು ಕಮ್ಮಿ ಮಾಡ್ಕೊಂಡು ಏನು ಮಾಡ್ತೀನಿ? ನಾನೇನು ಮಾಡೋದು ಹೇಳು? ಹೋಗ್ಲಿ ಮಾಡಿ. ನಾನು ಮಾಡ್ಕೊಂಡ್ರೆ ಏನು ಮಾಡ್ತೀನಿ? ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವ್ರ ಜವಾಬ್ದಾರಿ ಆಯ್ತು. ನಾವೇನು ಮಾಡೋಕ್ಕಾಗತ್ತೆ ಅವಾಗ? ಅಷ್ಟೇ, ನಾವೇನು ಮಾಡೋಕ್ಕಾಗತ್ತೆ? ನಮ್ಗೆ ನಮ್ಮ ಹುಡುಗನೇ ಇಂಪಾರ್ಟೆಂಟ್ಮ. ನಿನ್ನ ಲೈಫ್ ಹಾಳು ಮಾಡಬೇಕು ಅಂತಲ್ಲ, ಬಟ್ ನಮ್ಮ ಹುಡುಗನೇ ನಮ್ಗೆ ಇಂಪಾರ್ಟೆಂಟ್. ಅವ್ನಿಗೆ ಫೈನಲ್ ಏನಾದರೂ ಹೇಳೋಂಗಿದ್ರೆ ನನ್ನ ಮುಂದೆನೇ ಹೇಳಬೇಕು. ಸುಮ್ಮನೆ ಮತ್ತೆ ಆ ಕಡೆ ಹೋದ್ಮೇಲೆ ಹಂಗೂ ಹಿಂಗೂ ಮಾತಾಡಿ ಸಾಂಬಾರಿಸೋದು ಬೇಕಾಗಿಲ್ಲ. ಏನಾದರೂ ಹೇಳೋಂಗಿದ್ರೆ ಹೇಳು, ಹೋಗು. 2 years ಟ್ರೂ ಲವ್ ಅಲ್ವಾ? ಹೇಳ್ಬಿಡು ಒಂದು ಮಾತೇನಾದರೂ. ಇಲ್ಲ ಹತ್ರ ಬಾಮ್ಮ, ಹತ್ರ ಬಾ. ನಾನು ಇರಲಿ ಬಾ. ಹೋಗ್ತೀಯಾ? ಮನೆಗೆ ಹೋಗ್ತೀಯಾ? ನಿಮ್ಮ ಮನೆಗೆ ನಾವು ಡ್ರಾಪ್ ಮಾಡಿಬಿಟ್ಟು ಬರ್ತೀವಿ. ಮತ್ತೆ ಸುಮ್ಮನೆ ಈಗ ನೀನು ಇಲ್ಲಿಗೆ ಹತ್ರ ಬಾ, 1 ಸೆಕೆಂಡು ಅಲ್ಬೇಡ, ಕಣ್ಣೋರ್ಸ್ಕೊ ಫಸ್ಟು. ಸೊ ಈಗ ನೀನು 1 ಸೆಕೆಂಡ್ ಇಲ್ಲಿ ನೋಡಮ್ಮ. ಈಗ ನೀನು ಇವ್ನು ಮೀಟ್ ಮಾಡೋಕ್ಕೆ ಬಂದಿರೋದು ಅಂತ ಯಾರಿಗಾದ್ರೂ ಗೊತ್ತಾ? ಬಟ್ ಆಮೇಲೆ ಗೊತ್ತಾಗತ್ತೆ, ನೆಟ್ವರ್ಕ್ ಅದು ಇದು ಚೆಕ್ ಮಾಡಿ ನೀನೇನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಮತ್ತೆ ಅದೂ ಅವ್ನ ತಲೆ ಮೇಲೆನೇ ಬರೋದು. ನಿಮ್ಮ ಮನೆಯೊಳಗೂ ಡ್ರಾಪ್ ಮಾಡಿಬಿಡ್ತೀವಿ, ಮನೆ ಒಳಗಡೆ ಹೋಗ್ಬಿಡು. ಆಮೇಲೆ ನಮ್ಮ ಜವಾಬ್ದಾರಿ ಇರಲ್ಲ. ಯಾರೋ ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ಸತಿ ಕಾಣಿಸ್ಕೊಬಿಡು. ಅರ್ಥ ಆಯ್ತಾ? ಪ್ರಾಮಿಸ್ ಮಾಡು ಅವ್ನಿಗೆ ಏನೋ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅಂತ. ನನಗೆ ಪ್ರಾಮಿಸ್ ಮೇಲೆ ನಂಬಿಕೆ ಇದೆ. ಯಾರು ಮಾಡಿದ್ರೂ ನಂಬ್ತೀನಿ, ಮಾಡಿ. ನಿಮ್ಮನ್ನು ಅಳಿಸ್ಬೇಕು ಅನ್ನೋ ದೇವರಾಣಿಗೂ ನನಗೂ ಬೇಜಾರಾಗ್ತಿದೆ, ಬಟ್ ಆಪ್ಷನ್ ಇಲ್ಲ ಅಂತ ಮಾತಾಡ್ತಿದ್ದೀನಿ. ಸಾರಿ. ಒಂದು ಪ್ರಾಮಿಸ್ ಮಾಡಿಬಿಡಿ ನಮಗೆ. ಇಲ್ಲಿಂದ ಹೋದ್ಮೇಲೆ ಇನ್ನಷ್ಟೇ ಮುಗೀತು. ಅವ್ನ ಕಥೆನೂ ಇರಬಾರ್ದು, ಮಾತಾಡೋದು ಏನೂ ಇಲ್ಲ, ಅಷ್ಟೇ. ಪ್ರಾಮಿಸ್ ಮಾಡಿ 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 ಹೋಗ್ತೀರಾ ತಾನೇ? ಪ್ರಾಮಿಸ್ ಮಾಡಿಬಿಟ್ಟು ಹೋಗಿ ಅಷ್ಟೇ. ಮಾಡಲ್ಲ ಅಂದರೆ ಅವನಿಗೆ ಟಾರ್ಚರ್ ಕೊಡಬೇಕು, ಹಂಗೋ ಹಿಂಗೋ ಏನೋ ಒಂದು ಕಡೆ, ಮತ್ತೆ ಅವ್ನು ಜೈಲ್ಗೆ ಹೋಗಿ ಕುತ್ಕೋಬೇಕು ಫಿಕ್ಸ್ ಆಗಿದೆಯಾ? ನಾನು ಎಷ್ಟು ಹಾರ್ಷಾಗಿ ಮಾತಾಡ್ತಿದ್ದೀನಿ, ನನಗೆ ಬೇಜಾರಾಗ್ತಿದ್ದೆಮ್ಮ. ಸರಿ ಮಾತಾಡು. ಒಯ್ ಅವ್ರ ಹತ್ರ ಮಾತಾಡೋ, ಹುಡುಗಿ ಹತ್ರ. ಪಿ.ಸಿಗಳು ಮತ್ತೆ ಬರ್ತಾವ್ರೆ, ಅವ್ಳ ಸೈಡ್ಗೆ ಹಾಕ್ಕೊಂಡ್ರು. ನಾನು ಮಾತಾಡ್ಬಿಟ್ಟು ಬರ್ತೀನಿ, ನೀನು ಬೇಗ ಮಾತಾಡು. ಅವನ ಹತ್ರ ಅವ್ನಿಗಿಲ್ಲ ಫೈನಲ್ ಏನಾದರೂ ಹೇಳೋದಿದೆಯಾ? ಇನ್ನು ಅವ್ನು ತಂಟೆಗೆ ಬರಲ್ಲ ತಾನೇ ಇವತ್ತು? ಹಾಂ, ಮುಗೀತಲ್ಲ ಇದು ನಿಮ್ಮಿಬ್ಬರದು? ಹೇಳಮ್ಮ, ಬಾಯ್ ಬಿಟ್ಟು ಹೇಳು. ಅವ್ನು ಇಷ್ಟ ಇಲ್ಲ ಅಂತ ಹೇಳಿಲ್ಲ, ಸಿಚುವೇಶನ್ಗೆ ಎದುರ್ಕೊತಿರೋದು ಅಷ್ಟೇ. ನಾನೇ ಹೇಳ್ತಾ ಇದ್ದೀನಿ. ಡ್ರಾಪ್ ಮಾಡೋದಮ್ಮ? ಹೊಡ್ತೀರಾ? ಇಲ್ಲೇ ಇರು, ಇಲ್ಲೇ ಇರು. ಇಲ್ಲಿ ಬಾ, 1 ನಿಮಿಷ ಬಾ. ಇಲ್ಲೇ ಇರಮ್ಮ, ಬಾ ಇಲ್ಲಿ.
ಏ ಬೈಕ್ ಎತ್ಕೊ ಬಾ. ಅವ್ರು ಬಂದರು, ಬಾ ಇಲ್ಲಿ ನಾನೇ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ ಅವನಿಲ್ಲಿ. ಹಾಂ ಸರಿ ಓಕೆ. ಅಲ್ಲ ಇಲ್ಲಿ ಬನ್ನಿ ಒಂದು ಸೆಕೆಂಡು. ಅಲ್ಲ ನನ್ನ ಮುಂದೆ ಬಾ ಹೋಗ್ಲಿ, ಅವನ ಹತ್ರ ಬೇಡ, ಹಿಂದೆ ಹೋಗು ನೀನು. ಇಲ್ಲಿ ಬಾಮ್ಮ. ಅಲ್ಲ ಇನ್ಯಾವತ್ತೂ ಅವ್ನು ತಂಟೆಗೆ ಬರಲ್ಲ ತಾನೇ. ನನಗೆ ಅದೊಂದೇ ಬೇಕಾಗಿರೋದು. ನೀವು ರೋಡಲ್ಲಿ ನಿಂತ್ಕೊಂಡು ಅಳ್ತಾ ಇದ್ರೆ ಆ ಪಿ ಸಿಗಳು ನೋಡ್ತೀವಿ, ಏನು ಅನ್ಕೋಬೇಕು ನಮ್ಮ ಬಗ್ಗೆ? ಇಷ್ಟೇ ತಾನೇ ಮುಗೀತಲ್ಲ, ಇದು ಇಲ್ಲಿಗೆ ಮುಗೀತಲ್ಲ. ಹೇಳಕ್ಕೆಳ ಸುಮ್ಮನೆ ಅವ್ರು ಮುಗೀತು. ಹಾಂ ಅಲ್ಲ ಒಂದೇ ನಿಮಿಷ, ಟ್ರೂ ಲವ್ ಅಂತ ಇಷ್ಟೊತ್ತು ಹೇಳ್ದೆ, ಇಷ್ಟಕ್ಕೆ ಮುಗೀತು ಅಂತ ಇದೆಯಾ? ಅದನ್ನೇ ಹೇಳ್ತಿರೋದು. ಆಫ್ ಮಾಡು. ಟಾರ್ಚರ್ ಮಾಡಬೇಕು ಅಂತ ಫಿಕ್ಸ್ ಆಗಿದೆಯಾ? ಇಲ್ಲ ಅವನೇನಾದರೂ ಜೈಲು ಊಟ ತಿನ್ನಿಸ್ಬೇಕು ಅಂತ ಏನಾದರೂ ಫಿಕ್ಸ್ ಆಗಿದೆಯಾ? ಮತ್ತೆ ಬಿಡಲ್ಲ ಅಂದರೆ ಏನರ್ಥ? ಅವ್ನು ಬೇರೆ ಮದುವೆ ಆದ್ರೂ ಹಂಗೆ ಇರ್ತೀಯನಾ? ಆಗತ್ತ ಅವೆಲ್ಲ ತಪ್ಪು ತಾನೆ. ಬೇಗ ಹೇಳ್ಮಾ. ಇನ್ನೊಂದು ರೌಂಡ್ ಅವ್ರು ಬಂದರೆ ಪಕ್ಕ ನಾನು ಎಷ್ಟು ಹೇಳಿದ್ರು ಅವರು ಕೇಳಲ್ಲ. ನಾನು ಮಾತಾಡಲೇಬೇಕಾಗತ್ತೆ ಮತ್ತೆ ಪಿ ಸಿಗಳ ಹತ್ರ ಹೋಗಿ. ಅವ್ರ ಡ್ಯೂಟಿ ಪಾಪ ಅವ್ರು ಮಾಡ್ಕೊತಿದ್ದಾರೆ. ನಮ್ಮ ಹಿಂಗೆಲ್ಲ ಇರಬಾರ್ದು ಆ್ಯಕ್ಚುಲಿ. ಬಿಡಲ್ಲ ಅಂದರೆ ಏನರ್ಥ? ಎದುರಿಸ್ತಾ ಇದೆಯಾ? ಏನು ಬಿಟ್ಬಿಡ್ತೀನ ಅಂತಿದ್ಯಾ? ನನ್ನನ್ನಲ್ಲ ಅವನ್ನ, ನನ್ನನ್ನು ಯಾಕೆ ಎದುರಿಸ್ತೀಯ? ನಾನು ಯಾಕೆ ಎದುರ್ಕೊತೀನಿ ಹೇಳೋ? ಸರಿ ನಾನು ನೋಡಲ್ಲ, ಮಾತಾಡಲ್ಲ, ಹೇಳು. ಇದಾರ ಅಲ್ಲೇ? ಬೇಗಮ್ಮ. ಅಲ್ಲ ನೀವು ಹಾಂ ಸರಿ ಹೋಗಿ. ಅಲ್ಲ ಇನ್ಯಾವತ್ತೂ ಕಾಲು ಮೆಸೇಜ್ ಬರಂಗಿಲ್ಲ ಅವನಿಗೆ. ವರ್ಷಾಪಲ್ಲೇ ಅದು ಒಂದು ಕೆಲಸ ಮಾಡು, ಅವ್ರನ್ನ ಆ ಹುಡುಗಿನ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಬಂದ್ಬಿಡು. ಆ ಹುಡುಗಿ ಮನೆ ಒಳಗಡೆ ಹೋಗೋದು ಒಂದು ಚಿಕ್ಕ ವೀಡಿಯೋ ಮಾಡ್ಕೊ. ನಾಳೆ ದಿವಸ ಅವಳು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅವನಿಗೆ ಪ್ರಾಬ್ಲಮ್ ಆಗೋದು ಗೊತ್ತು ತಾನೇ. ಸುಮ್ಮನೆ ನಮ್ಮ ಮನೆಗಳಲ್ಲಿ ಇದೆಲ್ಲ ಬೇಕಾಗಿಲ್ಲ ನಮಗೆ. ಹಾಂ ಅಲ್ಬೇಡಮ್ಮ ಹೋಗು. ಇವಾಗ ಏನಕ್ಕೆ ಹೇಳ್ತಾರೆ ನೀನು? ಹೋಗು 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 ಹೋಗು, ಹಿಂಗೆ ಹೋಗು. ಹೇಳ್ಬೇಡು, ಹೇಳಿ ಕಳಿಸ್ಬಿಡು ಅಷ್ಟೇ, ಆಗಬೇಡ. ಹತ್ಕೊಂಡು ಹೇಳು ಪರವಾಗಿಲ್ಲ. ಮಾತಾಡು, ಏನು ಮಾತಾಡ್ಬೇಕು? ಸರಿ ಈಗ ಮನ್ಸು ಮಾಡ್ಕೊಂಡು ರಿಟರ್ನ್ ಹೋಗ್ತಿದ್ದಲ್ಲ ಪಾಪ, ಮತ್ತೆ ಅವಳು ಇದು ಮಾಡಿ ಅವ್ನು ನೋಡಿ ಯಾಕಮ್ಮ ಇದು ಮಾಡ್ತೀವಿ. ಬಾ ಇಲ್ಲ ಒಂದು ಸೆಕೆಂಡು, ಅವನೇನೋ ಹೇಳ್ಬೇಕಂತೆ. ಬಾ ಇಲ್ಲಿಗೆ ಬಾ ನೀನು. ಅದೇನೋ ಮಾತಾಡು ಹೋಗ್ಲಿ. ಕಂಪ್ಲೀಟ್ ಹೇಳ್ಬಿಡು. ನಂಗೆ ಫೋನ್ ಆಗಲಿ, ತಿರ್ಗಾ ನೀನೇನೋ ಮಾಡ್ಕೊಳೋದಾಗಲಿ, ತಿರ್ಗಾ ನನಗೆ ಫೋನ್ ಬರೋದು, ತಿರ್ಗಾ ನಿಮ್ಮ ಅಮ್ಮನ ನಂಗೆ ಫೋನ್ ಮಾಡೋದು, ಅವೆಲ್ಲ ಮಾಡಬಾರ್ದು. ಅವ್ನು ಮಾಡಲ್ಲ, ನಾನು ಮಾಡಲ್ಲ. ನೀನು ಮಾಡಬೇಡ, ನಾನು ಮಾಡಬೇಡ. ಬ್ಲಾಕ್ ಲಿಸ್ಟ್ಗೆ ಹಾಕಿ ಈಗಲೇ ನಂಬರ್ ಡಿಲೀಟ್ ಮಾಡಿಬಿಡ್ತಾನೆ. ಅದು ಹೇಳು ಎಲ್ಲ. ಹಾಂ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ಬೇಡ ನಂದು. ತಿರ್ಗಿ ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡೋದು. ತಿರ್ಗಿ ನಾನು ನಿನ್ನ ಕಡೆ ನನಗೆ ಫೋನ್ ಬಂದೈತೆ ಅಂದರೆ ಸಿಮ್ ಮುಡ್ದಾಕ್ತೀನಿ. ಹಾಂ ಏನು ಹೇಳಿದ್ದು ಅರ್ಥ ಆಯ್ತಾ? ಅಲ್ಲ ಇದಕ್ಕೆ ಉತ್ತರ ಕೊಟ್ಬಿಟ್ಟು ಹೋಗಮ್ಮ. ಓಕೆ ಅಂತ ಮಾತಾಡ್ಬಿಟ್ಟು ಹೋಗ್ಬಿಡು. ಅವ್ನು ಹೇಳ್ತಾವನಲ್ಲ, ಅದಕ್ಕೆ ನೀನು ಏನು ರಿಯಾಕ್ಷನ್ ಕೊಡ್ಬೇಕು ಅದು ರಿಯಾಕ್ಷನ್ ಕೊಡು. ಸುಮ್ಮನೆ ಕಣ್ಣಾಗ ನೀರು ಹಾಕೊಂಡಿದ್ರೆ ಇಲ್ಲಿ ಏನೋ ಉಪಯೋಗ ಇಲ್ಲ. ಅವ್ನು ಹೇಳ್ತಾವನೆ, ಇವಾಗ ನೀನು ಅದಕ್ಕೆ ತಗ್ಗಟ್ಟಂಗೆ ಮಾತಾಡ್ಬೇಕಲ್ಲ. ಹೇಳ್ಬಿಟ್ಟು ಹೋಗ್ಬಿಡು ಅಂತಿರೋದು. ಹೋಗು, ಹೇಳ್ಬಿಟ್ಟು ಹೋಗ್ಬಿಡು. ಏನು ಹೇಳ್ಬೇಕಂದಿದೆ ಇವಾಗ ಹೇಳ್ಬಿಡು, ಮತ್ತೆ ಸಿಗಲ್ಲ. ಮತ್ತೆ ಸಿಗಲ್ಲ. ಸುಮ್ಮನೆ ಪಿ ಸಿಗಲ್ ಮತ್ತೆ ಬರ್ತಾರೆ. ಮತ್ತೆ ದೇವನಹಳ್ಳಿಗೂ ಇರಲ್ಲ. ಅವ್ನು ಮಂಗ್ಳೂರು ಶಿಫ್ಟ್ ಮಾಡಿಬಿಡ್ತೀನಿ. ಅಲ್ಲ ಫಸ್ಟ್ ಅವನ ಹತ್ರ ಮಾತಾಡು. ಅವ್ನು ನೋಡು ಎಷ್ಟು ಧೈರ್ಯವಾಗಿ ಹೇಳ್ಕೊಂತ, ನೀನು ಅದೇ ಧೈರ್ಯವಾಗಿ. ನೀನು ಯಾಕಮ್ಮ ನೀನು ಇವಾಗ ಅವ್ನು ಹೇಳ್ತಾವನಲ್ಲ ಹಂಗೆ ನೀನು ಹೇಳು, ಮಾತಾಡು. ಆಮೇಲೆ ಅವನ ಕಡೆಯಿಂದ ಏನಾದ್ರೆ ನಾನೇ ಮಾತಾಡ್ತೀನಿ ಹೋಗ್ಲಿ. ಹಾಂ ಅವ್ನ ಕಡೆನಿಂದ ಕಾಲ್ ಬಂದರೆ ಇವ್ರ ರೆಸ್ಪಾನ್ಸಿಬಿಲಿಟಿ, ನಿನ್ನ ಕಡೆನಿಂದ ಬರಬಾರ್ದು ಅಷ್ಟೇ. ಅದಕ್ಕೆ ನೀನು ಧೈರ್ಯವಾಗಿ ಇವಾಗ ಮಾತಾಡಿ. ಇವಾಗ ನೀನು ಸುಮ್ಮನೆ ಹೋದ್ರೆ ಅದೇ ಅಡ್ವಾಂಟೇಜ್ ಆಗುತ್ತೆ. ಹಾಂ ಓಕೆಮ್ಮ. ನಿನ್ನ ಮತ್ತೆ ಬರಲ್ಲ ತಾನೇ? ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳೋದು ನೀನು. ಒಂದು ನಿಮಿಷ ಲಾಸ್ಟ್ ಒಂದು ಹೇಳ್ಬೇಕು. ಬಾಮ್ಮ ಇಲ್ಕೋ ಇರೋ. ಇಲ್ಲ ಇಲ್ಲ ಬಾ ಬರಬೇಕು. ಹೋಗ್ಲಿ ಲಾಸ್ಟ್ ಅಂತ ಅದೇನೋ ಮಾತಾಡ್ಬಿಡು ಹೋಗ್ಲಿ. ಅದೇನೋ ಗಾಡಿ ಸೈಡ್ಗೆ ಹಾಕೋ, ಒಂಚೂರು ಮುಂದೆಗೆ ಹಾಕು.
ಅಡ್ಡ ಬೇಡ, ಇಲ್ಲ ಅವ್ನ ಪಕ್ಕದಲ್ಲೇ ನಿಂತ್ಕೊ ಆಯಿತು. ಹೇಳ, ಇಷ್ಟೆಲ್ಲ ಮಾಡಿಸಿ ಮತ್ತೇನು ನಗ್ತಿ ಹೇಳೋ. ಇದು ಫ್ರಾಂಕ್. ಇದು ಫ್ರಾಂಕ್. ಇರು ಹತ್ತು ಬಿಡ್ಲಿ, ಇರು ಪಾಪ ಅವಳು ಎಷ್ಟು ನೋವು ತಿಂದಿದ್ದಾಳ. ಇರು, ಅವ್ಳಿಗೇನು ಬೇಜಾರಲ್ಲ ಹಿಂಗೆಲ್ಲ ಮಾತಾಡ್ಬಿಟ್ಟು, ಅವಳಿಗೇನು ಅನ್ಸಲ್ವಾ? ಬಿಡು, ಫ್ರಾಂಕ್ ತಾನೆ. ಇಲ್ಲ ಅಂದಿದ್ರೆ ಇಷ್ಟ ಆಗೋ ಗಂಟ ನಾನು ಸುಮ್ಮನೆ ಕುತ್ಕೊಂತ ಇದ್ನ. ಅದು ಬಿಡು, ಹೋಗ್ಲಿ ಬಿಡು. ಏನು ಇಲ್ಲ ಬಿಡು ಸುಮ್ಮ, ಅಳ್ಬೇಡ ಸುಮ್ಮನೆ. ಆಯ್ತು ಬಿಡು ಬಿಡು, ಆಯ್ತು ಬಿಡು, ಹೋಗ್ಲಿ ಬಿಡು. ಇನ್ನ ಖುಷಿಯಾಗಿ ತಗೊಬೇಕು ನೀನು ಇದನ್ನ. ಆಯ್ತು ಸುಮ್ಮನೆ. ಮಾ ಆ್ಯಕ್ಚುಲಿ ಬಿಡು ಬಿಡು. ಓಕೆ ಓಕೆ, ಒಂದು ನಿಮಿಷ ಇರೋ. ಅವಳು ಅರ್ಥ ಆಯ್ತು. ಓಕೆ, ಅಲ್ಲ ಅವಳು ಟೈಮ್ ತಗೊಳ್ಳಿ. ನೋಡು, ಮೇಕಪ್ ಎಲ್ಲ ಹೋಯ್ತು, ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ನೀವು? ನೋಡ, ಒಂದು ಶರ್ಟ್ಗೆಲ್ಲ ಕಟ್ಗೆ ಮೆಚ್ಚಾಕ್ದೆ. ಹೋಗ್ಲಿ ಬಿಡು. ನೀರು ಕೊಡೋದಾ? ಕಾರಲ್ಲಿ ನೀರಿದೆ, ಎತ್ಕೊಬ. ನೀರು ಕೊಡೋ ಪ್ರಜ್ಜು. ಇನ್ನೊಂದಿದೆ ನಾಡ, ನಾ ಎರಡಿದಾವೆ ನೋಡು. ಈಗ ಓಕೆ, ಅಲ್ಬೇಡಮ್ಮ, ಸಾರಿ, ಐ ಆಮ್ ರಿಯಲಿ ಸಾರಿ. ನನ್ನ ಕೈಲಿ ಇಷ್ಟೆಲ್ಲ ಮಾಡಿಸಿದ್ದೀವನೇ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ತಗಮ್ಮ. ಯಾಕೆ ಹೇಳಿ, ಅವಾಗಲೇ ನೀರು ಬಾಟ್ಲು ತಗೊಂಡು 1 ಲೀಟ್ರ್ ವಾಟರ್ ಬಾಟ್ಲು ನಾನು. ಇದಕ್ಕೆ ಇನ್ನೊಂಚೂರು ಕೊಡಿತ್ಯಾ? ಇನ್ನೊಂಚೂರು ಕೊಡಿ, ಇನ್ನೊಂಚೂರು ಕೊಡಿ. ಜಾಸ್ತಿ ಆತು ಬಿಟ್ಟಿದ್ರಲ್ಲ ನೀರು ಒಳಗಡೆ ಹೋದ್ರೆ, ಅದಕ್ಕೆ ಸರಿ. ಅವಳಿಗಿನ್ನ ಪಾಪ ಅದು ರಿಪೀಟೆಡ್ ವರ್ಷನಲ್ಲೆಲ್ಲ ಕೆಲಸ. ಅಯ್ಯೋ ಸುಮ್ಮನೆ ರಮ್ಮ. ಅಲ್ಲ, ಅವ್ನು ರಿವೆನ್ಸ್ ತಗೋಪ್ಪ, ಕಂಪ್ಲೀಟ್ ರಿವೆನ್ಸ್ ತಗೋ. ನಾನೇ ಗ್ಯಾರಂಟಿ ರಿವೆನ್ಸ್ ಎಲ್ಲ ತಗೋ. ನನಗೆ ಹಿಂಗೆ ಮಾಡಿಸಿದ್ದಾನೆ, ಅದು ಬರ್ಡೇ ದಿವಸ ಕರ್ಸ್ಬಿಟ್ಟು ಹಿಂಗೆ ಮಾಡಿಸಿದ್ದಾನೆ ಅಂತ ರಿವೆನ್ಸ್ ತಗೋ. ಆಯ್ತು. ಈಗ ಪಿ ಸಿಗಲ್ಲಿ ಬಂದ್ರೆ ಹುಡುಗಿನ ಅಲ್ಸಿದ್ದೀರಾ ಅಂತ ಅದಕ್ಕೂ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಹೋಗ್ಬೇಕಾ? ಯಾಕೆ ಯಾಕೆ? ಅಲ್ಲ, ಅವ್ನು ಮಾಡಿಸಿರೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಮತ್ತೆ ಟ್ರೂ ಲವ್ ಅಂದೆ, ಮತ್ತೆ ನೀನೇ ಹೋಗಿ ಕರ್ಕೊ ಬರ್ತೀಯ ಸ್ಟೇಷನ್ಗೆ? ಹಾಂ, ಅಷ್ಟಿಗೇನಕ್ಕೆ ಕಳ್ಸೋದು? ಸರಿ ಆಯಿತು. ಕಾರಲ್ಲಿ ಕ್ಯಾಮ್ರಾ ಇದೆ, ಒಂದು ಸತಿ ಹಾಯ್ ಹೇಳಿ. ಚೆನ್ನಾಗಿತ್ತ ಪ್ರಾಂಕ್? ಬಕ್ರಾ ಆದ್ರ? ಅಲ್ಲ, ಇದಾದ್ರೂ ರಿಯಾಕ್ಷನ್ ಕರೆಕ್ಟಾಗಿ ಕೊಡಿ. ಈ ಕಡೆ ಬನ್ನಿ ಸ್ವಲ್ಪ. ಹಾಂ, ಗೊತ್ತಾಯ್ತಮ್ಮ, ಅದಕ್ಕೆ ಆವಾಗಲೇ ಮತ್ತೆ ರಿಟರ್ನ್ ಕಳ್ಸಿದ್ದು. ಈಗ ಮನೆಗೆ ಕರ್ಕೊಂಡೋಗಿ ಬಿಡ್ತಾನೆ. ಚೆನ್ನಾಗಿತ್ತಾ? ಏನು ಚೆನ್ನಾಗಿತ್ತು? ಕರೆಕ್ಟಾಗಿ ಮಾತಾಡು. ನಿಜ ಅನ್ಕೊಂಬಿಟ್ಟಿದ್ದ? ನಿಜಾನೇ ಅನ್ಕೊಂಬಿಟ್ಟಿದ್ದ? ಈಗ ನೀನು ಹೋಗ್ತಿದ್ದೆ ಅಲ್ಲ, ಹಂಗೆ ಬಿಟ್ಬಿಡ್ತಿದ್ದ ಅಷ್ಟಕ್ಕೆ? ಏನು ಮಾಡ್ತಿದ್ದೆ? ಅವ್ನ ಫೋನ್ ನಂಬರ್ ಚೇಂಜ್ ಮಾಡಿಬಿಟ್ಟಿದ್ದಿದ್ರೆ? ಅದೇ ಅವ್ನು ಮಂಗ್ಳೂರು ಕರ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ? ಹೆಂಗೋ ಮಂಗ್ಳೂರೇನ ಇಷ್ಟೇನ ಇದೆ? ಹಾಂ, ಅಷ್ಟು ನಿಜ ಟ್ರೂ ಲವ್ ಅಮ್ಮ? ಹಾಂ, ನಿಜವಾಗ್ಲೂ ಟ್ರೂ ಲವೇನಾ? ಸರಿ, ಆಲ್ ದ ಬೆಸ್ಟ್ ಇಬ್ಬರಿಗೂ. ಮದುವೆ ಆಗಲಿ ಅಂತಾನೆ. ಸರಿ, ಹೋಗ್ಲಿ. ಅಲ್ಬೇಡ, ಈಗಲೂ ಅಲ್ಬೇಡ ದಯವಿಟ್ಟು. ಸಾರಿಮ್ಮ, ರಿಯಲಿ ಸಾರಿ. ಐ ಮೀನ್, ನಿಮ್ಮಿಬ್ಬರಿಗೆ ಒಂದು ಮೆಮೊರಿ ಅಂತ ಮಾಡಿಸಿದ್ದು. ನಾನು ಹೇಳ್ದೆ ಅವನಿಗೆ ಬ್ಯಾಡ್ ಅಲ್ತಾಳೆ ಅಂದರೆ 1 hour ಅಲ್ಸಿ ಅಂತ ಹೇಳ್ದ. ಸರಿ, ಓಕೆ. ನಿಜ ಹೇಳಿ, ಬಕ್ರಾ ಆದ್ರೆ ತಾನೆ. ಹಿಯರ್ ವಿ ಆರ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.